ನಮಸ್ಕಾರ. ಇವತ್ತಿನ ಈ ವಿಶೇಷ ಪ್ರಸ್ತುತಿಯಲ್ಲಿ ನಾವೆಲ್ಲರೂ ಸೇರಿ ಭಾರತದ ಅಪ್ರತಿಮ ತತ್ವಜ್ಞಾನಿ, ದ್ವೈತ ವೇದಾಂತದ ರೂವಾರಿ ಶ್ರೀ ಮಧ್ವಾಚಾರ್ಯರ ಅದ್ಭುತ ಲೋಕಕ್ಕೆ ಭೇಟಿ ಕೊಡೋಣ. ಹೌದು, ಈ ಸೆಷನ್ನಲ್ಲಿ ನಾವು ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನ, ಅವರ ಅಗಾಧವಾದ ಕೊಡುಗೆಗಳನ್ನ ಹಾಗೆ ಅವರ ತತ್ವ ಸಿದ್ಧಾಂತಗಳ ಆಳವನ್ನ ಜೊತೆಯಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಓಕೆ, ನೇರವಾಗಿ ವಿಷಯಕ್ಕೆ ಬರೋಣ. ಇತಿಹಾಸದಲ್ಲಿ ಮಧ್ವಾಚಾರ್ಯರ ಭೌತಿಕ ಲಕ್ಷಣಗಳನ್ನ ಹೇಗೆ ವರ್ಣಿಸಿದ್ದಾರೆ ಗೊತ್ತಾ? ಬರೋಬ್ಬರಿ 96 ಅಂಗುಲಗಳಷ್ಟು ಎತ್ತರದ ಭವ್ಯವಾದ ದೇಹ, ಭೋರ್ಗರಿಯೋ ಸಮುದ್ರದ ಶಬ್ದವನ್ನೂ ಅಡಗಿಸೋಷ್ಟು ಗಟ್ಟಿಯಾದ, ಆದ್ರೂ ಪಕ್ಕದಲ್ಲಿ ಕೂತವರಿಗೆ ಮಧುರವಾದ ಜೋಗುಳದಂತೆ ಕೇಳಿಸೋ ಅದ್ಭುತ ಧ್ವನಿ. ವಾವ್! ಕೇಳೋಕೆ ಒಂಥರ ರೋಮಾಂಚನ ಅಲ್ವಾ? ಇದು ಬರೀ ಕಲ್ಪನೆಯಲ್ಲ, ಅವರ ಬೃಹತ್ ವ್ಯಕ್ತಿತ್ವದ ಒಂದು ಸಣ್ಣ ಝಲಕ್ ಮಾತ್ರ. ಇನ್ನು ಇವತ್ತಿನ ನಮ್ಮ ಅಜೆಂಡಾ ಹೀಗಿದೆ: ಅವರ ಬಾಲ್ಯ ಮತ್ತು ಪವಾಡಗಳು, ಸನ್ಯಾಸ ಮತ್ತು ತತ್ವಜ್ಞಾನ, ದ್ವೈತ ಸಿದ್ಧಾಂತದ ಮೂಲ, ಅವರ ಐತಿಹಾಸಿಕ ಪ್ರವಾಸಗಳು ಮತ್ತು ಚರ್ಚೆಗಳು, ಉಡುಪಿ ಕೃಷ್ಣ ಹಾಗೂ ಮಠಗಳ ಸ್ಥಾಪನೆ, ಮತ್ತು ಕೊನೆಯದಾಗಿ ಅವರ ಪರಂಪರೆ ಹಾಗೂ ಕೃತಿಗಳು. ಇದೊಂದು ಕಂಪ್ಲೀಟ್ ಐತಿಹಾಸಿಕ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು. ಮೊದಲನೇ ವಿಭಾಗ ಬಾಲ್ಯ ಮತ್ತು ಪವಾಡಗಳು. ಉಡುಪಿ ಹತ್ತಿರದ ಪಾಜಕ ಅನ್ನೋ ಪುಟ್ಟ ಗ್ರಾಮದಲ್ಲಿ ಮಧ್ಯಗೇಹ ಭಟ ಮತ್ತೆ ವೇದಾವತಿ ದಂಪತಿಗಳ 12 ವರ್ಷಗಳ ಪ್ರಾರ್ಥನೆಯ ಫಲವಾಗಿ ವಾಸುದೇವ ಜನಿಸ್ತಾನೆ. ಈ ಬಾಲಕನ ಬಾಲ್ಯದ ಪವಾಡಗಳಿದೆಯಲ್ಲ, ಇವು ನಿಜಕ್ಕೂ ಮೈಜುಮ್ಮನಿಸುತ್ತೆ. ತಂದೆಯ ಸಾಲ ತೀರ್ಸೋಕೆ ಹುಣಸೆ ಬೀಜಗಳನ್ನೇ ಅಸಲಿ ಚಿನ್ನದ ನಾಣ್ಯಗಳನ್ನಾಗಿ ಮಾಡಿದ್ದು, ಮಣಿಮಂತ ಅನ್ನೋ ರಾಕ್ಷಸ ಹಾವನ್ನ ಕಾಲಿನ ಹೆಬ್ಬೆರಳಿನಿಂದಲೇ ಹೊಸಕಿ ಹಾಕಿದ್ದು, ಹಾಗೆ ಒಂದೇ ಜಿಗಿತಕ್ಕೆ ಬರೋಬ್ಬರಿ 800 ಗಜ ದೂರ ಹಾರಿ ಬಂಡೆ ಮೇಲೆ ಹೆಜ್ಜೆ ಗುರುತು ಮೂಡಿಸಿದ್ದು. ಅಷ್ಟೇ ಅಲ್ಲ, ಒಂದು ಒಣಗಿದ ಕೋಲನ್ನ ತಲೆಕೆಳಗಾಗಿ ನೆಟ್ಟಾಗ ಅದು ಹಸಿರು ಮರವಾಗಿ ಚಿಗುರಿದ್ದು. ಈ ಎಲ್ಲ ಅತಿಮಾನುಷ ಘಟನೆಗಳು ಅವರು ಸಾಕ್ಷಾತ್ ವಾಯುದೇವರ ಅವತಾರ ಅನ್ನೋದನ್ನ ಆಗಲೇ ಪ್ರೂವ್ ಮಾಡಿದ್ವು. ವಿಭಾಗ 2: ಸನ್ಯಾಸ ಮತ್ತು ತತ್ವಜ್ಞಾನ. ವಾಸುದೇವ ಬೆಳೀತಾ ಹೋದಂತೆ ಲೌಕಿಕ ಜಗತ್ತಿನ ಬಗ್ಗೆ ಆಸಕ್ತಿ ಕಳೆದುಕೊಂಡು ಆಧ್ಯಾತ್ಮದ ಕಡೆಗೆ ತೀವ್ರವಾಗಿ ವಾಲುತ್ತಾನೆ. ಈ ಹಂತಗಳನ್ನೊಮ್ಮೆ ಗಮನಿಸಿ. ಕೇವಲ 11ನೇ ವಯಸ್ಸಿಗೆ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸ ದೀಕ್ಷೆ ತಗೊಂಡಾಗ ವಾಸುದೇವ ಅನ್ನೋ ಹೆಸರು ಪೂರ್ಣ ಪ್ರಜ್ಞಾ ಅಂತ ಬದಲಾಯಿತು. ಆ ಬಾಲಕನ ಪಾಂಡಿತ್ಯ ನೋಡಿ ಬೆರಗಾದ ಗುರುಗಳು ಆನಂದತೀರ್ಥ ಅನ್ನೋ ಬಿರುದು ಕೊಟ್ರು. ಆಮೇಲೆ ವೇದಗಳ ಆಧಾರದ ಮೇಲೆ ತಮ್ಮದೇ ಆದ ಪರಂಪರೆಯನ್ನ ಸ್ಥಾಪನೆ ಮಾಡಿದಾಗ ಅವರು ಮಧ್ವಾಚಾರ್ಯ ಅಂತಲೇ ಜಗತ್ಪ್ರಸಿದ್ಧರಾದ್ರು. ಈ ಪ್ರತಿಯೊಂದು ಹೆಸರು ಅವರ ಆಧ್ಯಾತ್ಮಿಕ ಜರ್ನಿಯ ಒಂದೊಂದು ದೊಡ್ಡ ಮೈಲುಗಲ್ಲು. ಮುಂದಿನ ವಿಭಾಗ 3: ದ್ವೈತ ಸಿದ್ಧಾಂತದ ಮೂಲ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತಕ್ಕೆ ಪ್ರತಿಯಾಗಿ ಮಧ್ವಾಚಾರ್ಯರು ತಮ್ಮದೇ ಆದ ತತ್ವವಾದ ಅಥವಾ ದ್ವೈತ ವೇದಾಂತವನ್ನ ಮಂಡಿಸ್ತಾರೆ. ಇದರ ಕೋರ್ ಐಡಿಯಾ ಏನ್ ಗೊತ್ತಾ? ಅದೇ ಈ ಪಂಚಭೇದ ಅಥವಾ 5 ಶಾಶ್ವತ ವ್ಯತ್ಯಾಸಗಳು. ದೇವರು ಮತ್ತು ಜೀವ ಭೇದ, ದೇವರು ಮತ್ತು ಜಡಪ್ರಪಂಚ ಭೇದ, ಜೀವ ಮತ್ತು ಜಡದ ನಡುವೆ ಭೇದವಿದೆ, ಒಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ವ್ಯತ್ಯಾಸವಿದೆ, ಹಾಗೆ ಒಂದು ಜಡವಸ್ತುವಿಗೂ ಮತ್ತೊಂದು ಜಡವಸ್ತುವಿಗೂ ಶಾಶ್ವತವಾದ ಭೇದ ಇದ್ದೇ ಇದೆ. ಇಲ್ಲಿ ಎಲ್ಲವನ್ನೂ ಎಷ್ಟು ಕ್ಲಿಯರ್ ಆಗಿ, ಸಿಂಪಲ್ ಆಗಿ ವಿಂಗಡಿಸಿದ್ದಾರಲ್ವಾ, ಇದು ಅವರ ದಾರ್ಶನಿಕ ಸ್ಪಷ್ಟತೆಯನ್ನ ಎತ್ತಿ ತೋರಿಸುತ್ತೆ. ಇನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ ಇನ್ನೊಂದು ಪ್ರಮುಖ ಪರಿಕಲ್ಪನೆ ಅಂದ್ರೆ ವಿಶೇಷ. ದ್ವೈತ ಸಿದ್ಧಾಂತ ದೇವರನ್ನ ಸಗುಣ ಸಾಕಾರ ಅಂತ ಒಪ್ಕೊಳ್ಳುತ್ತೆ. ಅಂದ್ರೆ ದೇವರ ಒಂದೇ ಸ್ವರೂಪದಲ್ಲಿ ಅನೇಕ ಗುಣಗಳನ್ನ ನಾವು ಹೇಗೆ ನೋಡ್ಬೋದು ಅನ್ನೋದನ್ನ ಈ ವಿಶೇಷ ವಿವರಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಚಿಕ್ಕ ಉದಾಹರಣೆ ತಗೊಳ್ಳೋಣ. ಒಂದು ಬಿಳಿ ಬಟ್ಟೆ ನೋಡ್ದಾಗ ಆ ಬಟ್ಟೆನೇ ಬೇರೆ, ಅದರ ಬಿಳುಪು ಅನ್ನೋ ಬಣ್ಣನೇ ಬೇರೆ ಅಂತ ನಾವು ಪ್ರತ್ಯೇಕ ಮಾಡಲ್ಲ ಅಲ್ವಾ? ಎರಡನ್ನೂ ಒಟ್ಟಿಗೆ ಗುರುತಿಸ್ತೀವಿ. ಅದೇ ರೀತಿ ಭಗವಂತನ ಅನೇಕ ಗುಣಗಳನ್ನ ಆತನ ಸ್ವರೂಪದ ಜೊತೆ ಬ್ಯಾಲೆನ್ಸ್ ಮಾಡೋದೇ ಈ ತತ್ವದ ಹೆಗ್ಗಳಿಕೆ. ಈಗ 4ನೇ ವಿಭಾಗ: ಪ್ರವಾಸಗಳು ಮತ್ತು ಚರ್ಚೆಗಳು. ಮಧ್ವಾಚಾರ್ಯರ ಮಿಷನ್ ಕೇವಲ ಉಡುಪಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಇಡೀ ಭಾರತ ಖಂಡವನ್ನೇ ಅವರು ಸುತ್ತಿದ್ದೇ ಸೈ. 11ನೇ ವಯಸ್ಸಿಗೆ ಉಡುಪಿಯಲ್ಲಿ ಸನ್ಯಾಸ, ಆಮೇಲೆ ಸಾಕ್ಷಾತ್ ವೇದವ್ಯಾಸರನ್ನ ಭೇಟಿಯಾಗೋಕೆ ಹಿಮಾಲಯದ ಚಳಿಯಲ್ಲಿ 48 ದಿನಗಳ ಕಾಲ ಕಠಿಣ ಉಪವಾಸ ಮತ್ತು ಮೌನ ಧ್ಯಾನ. ಇದಾದ್ಮೇಲೆ ಕಾಸರಗೋಡ್ನಲ್ಲಿ ಪ್ರಖರ ಅದ್ವೈತ ಪಂಡಿತರಾಗಿದ್ದ ತ್ರಿವಿಕ್ರಮ ಪಂಡಿತಾಚಾರ್ಯರ ವಿರುದ್ಧ ಬರೋಬ್ಬರಿ 15 ದಿನಗಳ ಕಾಲ ನಿರಂತರ ಚರ್ಚೆ ನಡೆಸಿ ಅದರಲ್ಲಿ ದಿಗ್ವಿಜಯ. ಕೊನೆಗೆ 79ನೇ ವಯಸ್ಸಿನಲ್ಲಿ ಬದ್ರಿನಾಥದ ಕಡೆಗೆ ಅವರ ಅಂತಿಮ ಒಂಟಿ ಪಯಣ. ಅವರ ಈ ಜರ್ನಿ ನಿಜಕ್ಕೂ ಎಪಿಕ್ ಅಂತಲೇ ಹೇಳಬೇಕು. 5ನೇ ವಿಭಾಗಕ್ಕೆ ಬರೋಣ: ಉಡುಪಿ ಕೃಷ್ಣ ಮತ್ತು ಮಠಗಳು. ಕರಾವಳಿ ತೀರದಲ್ಲಿ ಅವರ ಸಿದ್ಧಾಂತ ಹೇಗೆ ಗಟ್ಟಿಯಾಯಿತು ಅನ್ನೋದಕ್ಕೆ ಮಲ್ಪೆ ಸಮುದ್ರ ತೀರದಲ್ಲಿ ನಡೆದ ಈ ಘಟನೆ ಒಂದು ಬೆಸ್ಟ್ ಎಕ್ಸಾಂಪಲ್. ಒಮ್ಮೆ ಬಿರುಗಾಳಿಗೆ ಸಿಲುಕಿ ಮುಳುಗುತ್ತಿದ್ದ ಹಡಗೊಂದನ್ನ ಆಚಾರ್ಯರು ತಮ್ಮ ಕಾವಿ ಬಟ್ಟೆ ಬೀಸುವ ಮೂಲಕ ದಡಕ್ಕೆ ಸೇರಿಸ್ತಾರೆ. ಹಡಗಿನ ಕ್ಯಾಪ್ಟನ್
ಕೃತಜ್ಞತೆಯಿಂದ ಬೆಲೆಬಾಳುವ ಸಂಪತ್ತನ್ನ ಕೊಡೋಕ್ ಹೋದಾದ ಆಚಾರ್ಯರು ಕೇಳಿದ್ದು ಕೇವಲ ಗೋಪೀಚಂದನದ ಮಣ್ಣಿನ ಮುದ್ದೆ. ಆಶ್ಚರ್ಯ ಏನಪ್ಪಾ ಅಂದ್ರೆ ಆ ಭಾರವಾದ ಮಣ್ಣಿನೊಳಗೆ ಅಡಗಿದ್ದದ್ದು ಸಾಕ್ಷಾತ್ ರುಕ್ಮಿಣೀದೇವಿ ಪೂಜಿಸುತ್ತಿದ್ದ ಕಡೆಗೋಲು ಹಿಡಿದ ಆ ಸುಂದರವಾದ ಶ್ರೀಕೃಷ್ಣನ ವಿಗ್ರಹ. ಅವರ ದೈಹಿಕ ಶಕ್ತಿ ಮತ್ತು ಅಪಾರ ಭಕ್ತಿಯ ಈ ಅಪರೂಪದ ಸಂಗಮವೇ ಇಂದಿನ ಉಡುಪಿ ಕೃಷ್ಣಮಠಕ್ಕೆ ಅಡಿಪಾಯವಾಯಿತು. ಕೃಷ್ಣನ ಪೂಜೆ ಯಾವುದೇ ಅಡೆತಡೆಯಿಲ್ಲದೆ ನಿರಂತರವಾಗಿ ನಡೆಯಬೇಕು ಅಂತ ಮಧ್ವಾಚಾರ್ಯರು ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ತಮ್ಮ 8 ಜನ ಪ್ರಮುಖ ಶಿಷ್ಯರಿಗೆ ಇದರ ಜವಾಬ್ದಾರಿಯನ್ನು ವಹಿಸ್ತಾರೆ. ಫಲಿಮಾರು ಮಠಕ್ಕೆ ಹೃಷಿಕೇಶ ತೀರ್ಥರು, ಅದಮಾರು ಮಠಕ್ಕೆ ನರಹರಿ ತೀರ್ಥರು, ಕೃಷ್ಣಾಪುರಕ್ಕೆ ಜನಾರ್ದನ ತೀರ್ಥರು, ಪುತ್ತಿಗೆಗೆ ಉಪೇಂದ್ರ ತೀರ್ಥರು, ಶಿರೂರು ಮಠಕ್ಕೆ ವಾಮನ ತೀರ್ಥರು, ಸೋದೆ ಮಠಕ್ಕೆ ವಿಷ್ಣು ತೀರ್ಥರು, ಕಾಣಿಯೂರು ಮಠಕ್ಕೆ ರಾಮತೀರ್ಥರು ಹಾಗೂ ಪೇಜಾವರ ಮಠಕ್ಕೆ ಅಕ್ಷೋಭ್ಯ ತೀರ್ಥರು. 8 ಶತಮಾನಗಳೇ ಕಳೆದರೂ ಈ ವ್ಯವಸ್ಥೆ ಇಂದಿಗೂ ಉಡುಪಿಯ ಪರ್ಯಾಯ ಪದ್ಧತಿಯ ಮೂಲಕ ಸುಗಮವಾಗಿ ಸಾಗ್ತಿದೆ ಅಂದ್ರೆ ಅವರ ಆ ದೂರದೃಷ್ಟಿಗೆ ನಾವೆಲ್ಲರೂ ತಲೆಬಾಗಲೇಬೇಕು. ಈಗ ನಮ್ಮ ಕೊನೆಯ ವಿಭಾಗ ಪರಂಪರೆ ಮತ್ತು ಕೃತಿಗಳು. ಅವರು ಬಿಟ್ಟು ಹೋದ ಪರಂಪರೆ ಕೇವಲ ಮಠಗಳಿಗಷ್ಟೇ ಸೀಮಿತ ಆಗಿರಲಿಲ್ಲ. ಬೌದ್ಧಿಕವಾಗಿ, ಸಾಹಿತ್ಯಿಕವಾಗಿ ಅವರು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿದ್ದ ನಾರಾಯಣ ಪಂಡಿತಾಚಾರ್ಯಲು ಬರೆದ ಸುಮಧ್ವ ವಿಜಯ ಅನ್ನೋ ಮಹಾಕಾವ್ಯ ನಮ್ಗೆ ಸಿಕ್ಕಿರೋ ಅತ್ಯಂತ ಪ್ರಮುಖ ಐತಿಹಾಸಿಕ ದಾಖಲೆ. ಇದರಲ್ಲಿ ಆಚಾರ್ಯರ ದೈನಂದಿನ ದಿನಚರ್ಯ, ಪೂಜಾ ವಿಧಾನಗಳು, ಧ್ಯಾನದ ಕ್ರಮ ಹೀಗೆ ಎಲ್ಲವನ್ನೂ ಅತಿ ಸೂಕ್ಷ್ಮವಾಗಿ ದಾಖಲಿಸಲಾಗಿದೆ. ಇತಿಹಾಸ ಅವರನ್ನು ಎಷ್ಟು ಗೌರವಿಸ್ತಾ ಇತ್ತು ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಇನ್ನು ಈ ನಂಬರ್ ಗಮನಿಸಿ, 37 ಅಂದ್ರೆ ಬರೋಬ್ಬರಿ 37 ಪ್ರಮುಖ ಸಂಸ್ಕೃತ ಗ್ರಂಥಗಳನ್ನ ಅವರು ರಚಿಸಿದ್ದಾರೆ. ಇವುಗಳನ್ನ ಒಟ್ಟಾರೆಯಾಗಿ ಸರ್ವಮೂಲ ಗ್ರಂಥಗಳು ಅಂತ ಕರೀತಾರೆ. ಇದರಲ್ಲಿ ಭಗವದ್ಗೀತೆಯ ಭಾಷ್ಯ, ಉಪನಿಷತ್ತುಗಳ ವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯದಂಥ ಬೃಹತ್ ಕೃತಿಗಳು ಸೇರಿವೆ. ನಿಜಕ್ಕೂ ಕಲ್ಪನೆಗೂ ನಿಲುಕದ ಬೌದ್ಧಿಕ ಶಕ್ತಿಯವರದಾಗಿತ್ತು. ಜ್ಞಾನದ ಈ ಅಗಾಧ ಭಂಡಾರ ಇಂದಿಗೂ ದ್ವೈತತತ್ವಕ್ಕೆ ಮೂಲಾಧಾರ. ಹೀಗೆ ಜ್ಞಾನದ ಬೆಳಕನ್ನ ಪಸರಿಸಿ ಭಕ್ತಿಮಾರ್ಗವನ್ನ ಗಟ್ಟಿಗೊಳಿಸಿದ ನಂತರ ತಮ್ಮ 79ನೇ ವಯಸ್ಸಿನಲ್ಲಿ ಅಂದ್ರೆ ಕ್ರಿಸ್ತಶಕ 1317ರಲ್ಲಿ ಒಂದು ಅದ್ಭುತ ನಡೆಯಿತು. ಪಾಠ ಮಾಡ್ತಾ ಇರಬೇಕಾದ್ರೇನೆ ಯಾರಿಗೂ ತಿಳಿಸದೆ ಒಂಟಿಯಾಗಿ ಬದರಿಕಾಶ್ರಮದ ಕಡೆಗೆ ತಮ್ಮ ಅಂತಿಮ ಯಾತ್ರೆಯನ್ನಾವರು ಬೆಳೆಸಿದ್ರು. ಹಿಮದ ಪರ್ವತಗಳ ನಡುವೆ ಅವರು ಮರೆಯಾದ ಆ ಪವಿತ್ರ ದಿನವನ್ನ ಇಂದಿಗೂ ಮಧ್ವ ನವಮಿ ಅಂತ ಭಕ್ತಿಯಿಂದ ಆಚರಿಸಲಾಗುತ್ತೆ. ಅವರ ಭೌತಿಕ ದೇಹ ಮರೆಯಾಗಿರಬಹುದು, ಆದರೆ ಅವರ ತತ್ವಗಳು ಯಾವತ್ತಿಗೂ ಜೀವಂತ. ಅಂತಿಮವಾಗಿ ನಿಮ್ಮನ್ನ ಯೋಚನೆಗೆ ಹಚ್ಚುವಂತಹ ಒಂದು ಪ್ರಶ್ನೆಯೊಂದಿಗೆ ಈ ಪ್ರಸ್ತುತಿಯನ್ನ ಮುಕ್ತಾಯ ಮಾಡ್ತೀನಿ. 13ನೇ ಶತಮಾನದಲ್ಲಿ ಮೂಡಿಬಂದ ಜೀವ ಮತ್ತು ಭಗವಂತನ ನಡುವಿನ ಶಾಶ್ವತವಾದ ಹಾಗೂ ಸ್ಪಷ್ಟವಾದ ಭೇದವನ್ನ ಸಾರುವ ಈ ಪ್ರಾಚೀನ ತತ್ವಜ್ಞಾನ ಇಂದಿನ ಆಧುನಿಕ ಯುಗದಲ್ಲೂ ನಮ್ಮ ವೈಯಕ್ತಿಕ ಭಕ್ತಿಯ ಸ್ವರೂಪವನ್ನ ಹೇಗೆ ಪ್ರಭಾವಿಸ್ತಾ ಇದೆ? ದೇವರನ್ನ ಸ್ವಾಮಿಯಂತ, ನಮ್ಮನ್ನ ನಾವು ದಾಸರು ಅಂತ ಕಾಣುವ ಆ ಪರಮ ಭಕ್ತಿಯ ಮಾರ್ಗ ಇವತ್ತಿಗೂ ಲಕ್ಷಾಂತರ ಜನರ ಆಧ್ಯಾತ್ಮಿಕ ಹುಡುಕಾಟಕ್ಕೆ ಹೇಗೆ ದಾರಿದೀಪವಾಗಿದೆ ಅಂತ ಒಮ್ಮೆ ಆಲೋಚಿಸಿ. ಇದುವೇ ಶ್ರೀಮಧ್ವಾಚಾರ್ಯರು ನಮ್ಗೆ ಬಿಟ್ಟು ಹೋದ ಅಮಲ ಪರಂಪರೆ. ಈ ಪ್ರಸ್ತುತಿಯಲ್ಲಿ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.